ಏನಿಲ್ಲ, ನಾನೇ ಒರೆಸ್ಕೊಳ್ತೀನಿ. ಯಾಕೆ ಮತ್ತೆ ರಕ್ತ ನೋಡಿ ಮೂರ್ಛೆ ಹೋಗೋದಿಕ್ಕ? ಏನು ಹಾಗೆ ನೋಡ್ತಿದ್ಯಾ? ಏನಿಲ್ಲ, ನಮ್ಮಿಬ್ಬರಿಗೂ ಆಕ್ಸಿಡೆಂಟ್ ಆದಾಗ ನಾನು ಮೂರ್ಛೆ ತಪ್ಪಿದ್ದು ನಿನಗೆ ನೆನಪಿದ್ಯಾ ಅಂತ ಯೋಚಿಸ್ತಾ ಇದ್ದೆ. ಅದು ಬಿಡು, ಸಿಗ್ತೀನಿ ಅಂತ ಹೇಳ್ದವಳು ಜನ ಇರೋ ಜಾಗನ ಸೆಲೆಕ್ಟ್ ಮಾಡಬೇಕು ತಾನೆ? ಅವತ್ತು ದೊಡ್ಡದಾಗಿ ನಿರ್ಜನ ಪ್ರದೇಶ ನಾರ್ಮಲ್ ಆಗಿರೋ ಹುಡುಗಿರ್ಗೆ ನನ್ನಂತವ್ರಿಗಲ್ಲ ಅಂತ ದೊಡ್ಡದಾಗಿ ಹೇಳಿದ್ದೆ. ಅದನ್ನೇ ಸೀರಿಯಸ್ ಆಗಿ ತೊಗೊಂಡ್ಯಾ? ಇಡಿಯಟ್, ನಾನು ಬರೋದಕ್ಕೆ ಒಂದು 5 ನಿಮಿಷ ಲೇಟ್ ಆಗಿದ್ದಿದ್ರೆ ನಿನ್ನ ಕತೆ ಏನಾಗ್ತಿತ್ತು ಅಂತ ಇಮ್ಯಾಜಿನ್ ಮಾಡಿದ್ಯಾ? ಐ ವಾಸ್ ವರಿಡ್. ಆಬ್ವಿಯಸ್ಲಿ ನೀನು ಯಾವುದೋ ಅನ್ಸೇಫ್ ಜಾಗನ ಸೆಲೆಕ್ಟ್ ಮಾಡೋದು, ಆಮೇಲೆ ನಿನಗೇನಾದರೂ ಕೆಟ್ಟದಾಗೋದು. ನನ್ನನ್ನು ಮೀಟ್ ಮಾಡೋಕ್ಕೆ ಬಂದಾಗಲೇ ಹೀಗೆಲ್ಲ ಆಯಿತು ಅಂತ ನಿಮ್ಮ ಮನೆಯವ್ರು ನನ್ನನ್ನು ಬ್ಲೇಮ್ ಮಾಡೋದು. ತುಂಬ ಥ್ಯಾಂಕ್ಸ್. ಐ ಆಮ್ ಸಾರಿ. ಬೆಳಗ್ಗೆ ನಾನು ನಿನ್ನ ಮೇಲೆ ಕೈ ಮಾಡಬಾರ್ದಾಗಿತ್ತು. ಒನ್ ಶುಡ್ ನೆವರ್ ಹಿಟ್ ಎ ವುಮೆನ್ ಅಂತ ಪ್ರಿನ್ಸಿಪಲ್ಸ್ ಇಟ್ಕೊಂಡು ಬದುಕಿದ್ದವ್ ನಾನು. ಬಟ್ ಅಮ್ಮನ ವಿಚಾರ ಬಂದಾಗ ನಾನು ಪೇಷನ್ಸ್ ನಾನು ಕಳ್ಕೊಂಡ್ಬಿಡ್ತೇನೆ. ಐ ಆಮ್ ಆಲ್ಸೋ ಸಾರಿ. ನಾನು ತಪ್ಪು ಮಾಡಿಬಿಟ್ಟೆ. ಸರಿ ಬಿಡು, ಏನೋ ಹೇಳಬೇಕು ಅಂತ ಕರ್ಸಿದ್ಯಲ್ಲ, ಏನು? ನೀನು ನನಗೆ ಹೊಡೆದಿರೋ ವಿಚಾರ ಅಕ್ಕಂಗೆ ಗೊತ್ತಾಗಿ ಮನೇಲಿ ದೊಡ್ಡ ರಂಪಾನೆ ಆಗೋಗಿದೆ. ಆ ಕೋಪಕ್ಕೆ ಅಕ್ಕ ಮದುವೆನೇ ಬೇಡ ಅಂತ ಕೂತಿದ್ದಾಳೆ. ವಾಟ್ ನಾನ್ ಸೆನ್ಸ್! ಆಗಿರೋದನ್ನ ಮನಸ್ಸಲ್ಲಿ ಇಟ್ಕೊಂಡಿದ್ದಿದ್ರೆ ನನಗೆ ಬರ್ತಾನೆ ಇರಲಿಲ್ಲ. ಈ ಥರ ಟೈಮಲ್ಲಿ ನಿಮ್ಮ ಅಕ್ಕನಿಗೆ ಆ ರೀತಿ ಬಿಹೇವ್ ಮಾಡಬೇಡ ಅಂತ ಬುದ್ಧಿ ಹೇಳು. ಆಯಿತು, ನಾನು ಅಕ್ಕನಿಗೆ ಹೇಳ್ತೀನಿ. ಬಟ್ ನಿಮ್ಮನೇಲಿ ನಿಮ್ಮ ಅಮ್ಮನ ನಾನು ಹೊಡೆದೆ ಅನ್ನೋ ಕಾರಣಕ್ಕೆ ರಿಜೆಕ್ಟ್ ಮಾಡಿಬಿಟ್ರೆ? ಪ್ಲೀಸ್ ಅಕ್ಕನ ಒಪ್ಕೊಳ್ಳೋ ಥರ ನಿಮ್ಮ ಮನೇಲಿ ಮಾತಾಡು. ನಾನು ಇದನ್ನೆಲ್ಲ ಮಾಡ್ತಿರೋದೇ ವಿಕ್ರಾಂತ್ಗೋಸ್ಕರ. ಒಂದು ಸಲ ನಾನು ಏನಾದರೂ ಡಿಸೈಡ್ ಮಾಡಿದ್ರೆ ಅದು ಆಗೋವರೆಗೂ ನಾನು ಸುಮ್ಮನೆ ಇರೋದಿಲ್ಲ. ಇನ್ಫ್ಯಾಕ್ಟ್ ಆಗೋವರೆಗೂ ಬಿಡೋದು ಇಲ್ಲ. ಈಗ ಸ್ವಲ್ಪ ಸಮಾಧಾನ ಆಗ್ತಿದೆ. ತುಂಬ ಅಂದರೆ ತುಂಬ ಥ್ಯಾಂಕ್ಸ್. ಥ್ಯಾಂಕ್ಸ್ ಫಾರ್ ಎವ್ರಿಥಿಂಗ್. ಪರವಾಗಿಲ್ಲ, ಇಷ್ಟೊತ್ತಲ್ಲಿ ಮನೆಗೆ ಒಬ್ಬಳೇ ಹೋಗ್ಬೇಡ, ಬ್ಯಾಡ್ ಡ್ರಾಪ್ ಮಾಡ್ತೀನಿ. ರಕ್ತ ಒರೆಸ್ಕೊ. ರಕ್ತ? ಒಂದು ಡ್ರಾಪ್ ಅಷ್ಟೇ, ಒರೆಸ್ಕೊಂಬಾ. ನನ್ನ ರಾಣಿ. ಆ ಗುಜ್ರಿನ ಬೆಳಗ್ಗೆ ತೊಗೊಂಡೋದ್ರೂ ಆಗುತ್ತೆ. ಬಾ. ಮುಂದೆ ಕುತ್ಕೊಳ್ಳ? ಬೇಡ, ಹಿಂದೆ ಕುತ್ಕೊ. ಹಾಗಿದ್ರೆ ನಾನು ಮುಂದೆನೇ ಕೂರೋದು. ಯಾಕ್ರಿ ಹೀಗೆ ನೋಡ್ತಿದ್ದೀರಾ? ಅಕ್ಕ, ನಿನ್ನೆ ರಾತ್ರಿ ಅಮ್ಮು ನಿನಗೋಸ್ಕರ ಎಂಥ ರಿಸ್ಕ್ ತಗೊಂಡಿದ್ದಾಳೆ ಗೊತ್ತಾ? ಅಮ್ಮು ಏನು ಮಾಡ್ಕೊಂಡೆ? ನಿಂಗೇನೂ ಆಗಿಲ್ಲ ತಾನೇ? ಯೋ ಅದೆಲ್ಲ ಬಿಡಕ್ಕ. ಈಗ ನಿನಗೆ ನಮ್ಮೇಲೆ ನಿಜವಾಗ್ಲೂ ಪ್ರೀತಿ ಇರೋದೇ ಆದರೆ ನಾನು ಹೇಳ್ದಾಗ ಮಾಡಬೇಕು. ಏನ್ರಿ ಹೀಗೆ ಮಾತಾಡ್ತಿದ್ದೀರಾ? ಏನಾಯ್ತ್ರೆ? ಅಕ್ಕ, ನೀನು ವಿಕ್ಕಿ ಬಾವನ್ ಮದುವೆ ಮಾಡ್ಕೊಳಕ್ಕೆ ಒಪ್ಕೊಬೇಕಷ್ಟೇ. ಸಾಧ್ಯನೇ ಇಲ್ಲ. ಅಮ್मुಗೆ ಅವ್ರ ಅಣ್ಣ ಅವಮಾನ ಮಾಡಿದ ಮೇಲೆ ನಾನು ಮತ್ತೆ ಮುಂದುವರಿಯಲ್ಲ. ಅಕ್ಕ, ನಿನ್ನೆ ರಾತ್ರಿ ವೇದಾಂತನ ಮೀಟ್ ಮಾಡಿದೆ. ಅವನು ನಂಗೆ ಹೊಡೆದಿದ್ರಲ್ಲಿ ತಪ್ಪಿಲ್ಲ ಅಕ್ಕ. ಅವರಮ್ಮ ನಮ್ಮಮ್ಮನ ಮೇಲೆ ಕೈ ಮಾಡಿದಾಗ ನನಗೆ ಹೇಗೆ ಕೋಪ ಬಂದಿತ್ತೋ ಅವನಿಗೂ ಹಾಗೆ ಕೋಪ ಬಂದಿದೆ ಅಷ್ಟೇ. ನಾನೇ ಎಲ್ಲ ಮರೆತು ಮೂವ್ ಆಗೋಕೆ ರೆಡಿ ಇರುವಾಗ ನೀನು ಯಾಕೆ ಆಗಬಾರ್ದು? ಅದು ಹಾಗಲ್ಲ ಕಣೆ ಅಮ್ಮು. ಪ್ಲೀಸ್ ಕಣೆ ಅಕ್ಕ, ಪ್ಲೀಸ್ ಪ್ಲೀಸ್ ಪ್ಲೀಸ್. ತಗೋ ಅಕ್ಕ, ನಿನ್ನ ಗುಡ್ ನ್ಯೂಸ್ನ ನಮಗೆ ಹೇಳೋಕ್ಕೂ ಮುಂಚೆ ಇವ್ರಿಗೆ ಹೇಳು. ಆಗಲೇ ಎಲ್ಲ ತಯಾರಾಗೇ ಬಂದಿದ್ದೀರಾ? ಏ ವಿಕ್ರಾಂತ್, ಸೋಂಬೇರಿ ಇದೋಳ ಮೇಲೆ ಫೋನ್ ಬಂದಿದೆ, ಮಾತಾಡು. ಹಲೋ. ಹಲೋ ವಿಕ್ರಾಂತ್ ಅವರೇ, ನಾನು ಆರ್ತಿ ಮಾತಾಡ್ತಿರೋದು. ಆರ್ತಿ ಅವರೇ, ನಿಜವಾಗ್ಲೂನಾ? ಇಬ್ರು ಕಿರ್ಚ್ಕೊಳ್ತಿದ್ದಾರೆ ಅಂದ್ರೆ ನಿಜಾನೇ